ನಮಸ್ತೆ, ವೆಲ್ಕಮ್ ಟು ಭಾಗ್ಯ ಕ್ರಿಯೇಟಿವ್ ವ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿವತ್ತು ಕ್ಯಾರೆಟ್ನ ಉಪಯೋಗಿಸ್ಕೊಂಡು ಒಂದು ಡೆಸರ್ಟ್ ಅಥವಾ ಡಿಲೈಟ್ ಸ್ವೀಟ್ ಏನಾದರೂ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ನಾನಿಲ್ಲಿ 3 ಕ್ಯಾರೆಟ್ನ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ಉಪಯೋಗಿಸ್ಕೊಳ್ಬೋದು. ಹಾಗೆ ಒಂದು 1/4 ಕಪ್ಪಷ್ಟು ಸಕ್ಕರೆ, ಹಾಗೆ ಒಂದು 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ನೋಡ್ತಿದ್ದೀರ, ಕ್ಯಾರೆಟ್ನ ಮೊದಲಿಗೆ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೀವು ಬೇಕಂತಂದರೆ ತುರಿದ್ಬಿಟ್ಟು ಮಿಕ್ಸಿಲಿ ರುಬ್ಬಿ ಡೈರೆಕ್ಟಾಗಿಯೂ ಮಾಡ್ಬೋದು, ಅದರದ್ದು ರಸ ಮಾತ್ರ ತೊಗೊಂಡು. ಇಲ್ಲ ಅಂತ ಅಂದರೆ ಈ ಥರನೂ ಮಾಡ್ಬೋದು. ನಾವು ಹಾಗೆ ಮಾಡೋದ್ರಿಂದ ಅದು ಏನಿದೆ ಕ್ಯಾರೆಟ್ ನಾರಿನಂಶ ಎಲ್ಲ ಹೊಟ್ಟೋಗುತ್ತೆ. ಹಾಗಾಗಿ ನಾನು ಬೇಯಿಸ್ಬಿಟ್ಟು ರುಬ್ಕೊಂಡೇ ಮಾಡ್ತಿದ್ದೀನಿ. ಕ್ಯಾರೆಟ್ ಕಟ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡು, ಕುಕ್ಕರಿಗೆ ಕ್ಯಾರೆಟ್ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಂಡು ಒಂದು 1/4 ಲೋಟದಷ್ಟು ನೀರನ್ನ ಹಾಕ್ಕೋಬೇಕು. ತುಂಬ ನೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ವೇಸ್ಟ್ ಆಗುತ್ತೆ. ನಾವು ರುಬ್ಬುವಾಗ ಆ ನೀರನ್ನ ಉಪಯೋಗಿಸ್ಕೊಳ್ಬೇಕು. ಅಷ್ಟು ಹಾಕ್ಕೊಂಡ್ರೆ ಸಾಕು. ಬೇಯೋದಕ್ಕೂ ಬೇಕು, ಹಾಗೆ ಆ ನೀರನ್ನು ಕೂಡ ನಾವು ಉಪಯೋಗಿಸ್ಕೊಳ್ಬೇಕು. ಆ ಥರ ಹಾಕ್ಕೊಳ್ಳೋಣ. ಇದು 2 ವಿಷಲ್ ಬಂದರೆ ನಮಗೆ ಕ್ಯಾರೆಟು ಬೆಂದಿರುತ್ತೆ ನೀಟಾಗಿ. ನೋಡ್ತಿದ್ದೀರಲ್ಲ, 2 ವಿಷಲ್ ಆಗಿದೆ, ಕೂಲಾಗಿದೆ. ನೋಡಿ ಬೆಂದಿದೆ ಕ್ಯಾರೆಟು. ನೀರನ್ನ ಸಪ್ರೇಟ್ ಮಾಡಿಕೊಂಡು ಅದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟು ರುಬ್ಕೊಳ್ಬೇಕಾಗುತ್ತೆ ನಾವು. ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬೆಂದಿದೆ ಅಂತ ಹೇಳಿ. ಇವಾಗ ನಾನು ಮಿಕ್ಸಿ ಜಾರಿಗೆ ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ಫಸ್ಟಿಗೆ ಒಂದು ರೌಂಡ್ ಹಾಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ಅದಾದಮೇಲೆ ಏನು ನೀರನ್ನ ಇಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸಿ ಇಲ್ಲಿ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಇಲ್ಲ ಅಂದರೆ ನುಣ್ಣಗೆ ಪೇಸ್ಟ್ ಆಗೋಲ್ಲ. ನೀಟಾಗಿ ನುಣ್ಣಗೆ ಪೇಸ್ಟ್ ಆದರೆ ಅದನ್ನು ಫಿಲ್ಟ್ರ್ ಮಾಡೋ ಅವಶ್ಯಕತೆ ಇರೋಲ್ಲ. ನಾವು ಹಸಿ ಕ್ಯಾರೆಟ್ನ ತುರಿದ್ರೆ ಏನಾಗುತ್ತೆ, ಅದನ್ನು ಫಿಲ್ಟ್ರ್ ಮಾಡಿ ಉಪಯೋಗಿಸ್ಕೋಬೇಕಾಗುತ್ತಿಲ್ಲ ಅಂದರೆ ತಿನ್ನುವಾಗ ಹಾಗೆ ಬಾಯಿಗೆ ಸಿಗುತ್ತೆ ಕ್ಯಾರೆಟು. ನೋಡ್ತಿದ್ರಲ್ಲ ಎಷ್ಟು ನುಣ್ಣಗೆ ಪೇಸ್ಟ್ ಆಗಿದೆ ಅಂತ ಹೇಳಿ. ಇದನ್ನು ನಾನೀಗ ಒಂದು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಏನು ರುಬ್ಬಿಟ್ಕೊಂಡಿದ್ದೆ ಕ್ಯಾರೆಟ್ ಅದನ್ನು ಒಂದು ಪ್ಯಾನಿಗೆ ಹಾಕ್ಕೊಂಡು ಸಕ್ಕರೆ ಹಾಗೆ ಕಾರ್ನ್ಫ್ಲೋರು ಎರಡನ್ನೂ ಕೂಡ ಈಗಲೇ ಸೇರಿಸ್ಕೊಳ್ಬೇಕಾಗತ್ತೆ. ಕಾರ್ನ್ಫ್ಲೋರು ನಾವು ಸ್ಟವ್ ಮೇಲಿಟ್ಟು ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಗಂಟು ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲೇ ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ನೀವು ಇಲ್ಲಿ ಸಕ್ಕರೆ ನಿಮ್ಗೇನಾದ್ರು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದರೆ ಸ್ವಲ್ಪ ತೊಗೋಬೋದು, ಇನ್ನು ಆ್ಯಡ್ ಮಾಡ್ಕೋಬೋದು. ನಾವು ಇಲ್ಲಿ ಮೀಡಿಯಮ್ ಆಗಬೇಕಾಗಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ನಾನು 1/4 ಕಪ್ ಅಷ್ಟೇ ಯೂಸ್ ಮಾಡಿದ್ದೀನಿ. ನಾನಿವಾಗ ಫ್ಲೇಮ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಇಟ್ಕೊಂಡು ಕಡಿಮೆ ಉರಿನಲ್ಲಿ ನಾನು ಕೈ ಆಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಐ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಏನಾಗುತ್ತೆ, ಸಿಯುತ್ತೆ. ಇಲ್ಲ ಅಂತಂದರೆ ಬೇಗ ಕಲರ್ ಚೇಂಜ್ ಆಗುತ್ತೆ. ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ಹೇಳಿ. ಕಡಿಮೆ ಊರಿನಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಅದು ಹದ ಬರೋದು ನೀಟಾಗಿ ಗೊತ್ತಾಗುತ್ತೆ. ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಹದ ಬರೋದು ಕೂಡ ಅಷ್ಟು ಗೊತ್ತಾಗಲ್ಲ. ಹಾಗಾಗಿ ಇಲ್ಲಿ ಕಲರು ಕೂಡ ಚೇಂಜ್ ಆಗ್ತಿದೆ. ನೋಡ್ತಿರ್ಬೋದು, ಕ್ಯಾರೆಟ್ ಕಲರ್ ಸ್ವಲ್ಪ ಡಾರ್ಕ್ ಆಗ್ತಿದೆ ಇವಾಗ. ಹಾಗೆ ತಳನೂ ಕೂಡ ಬಿಡ್ತಿದೆ. ಇದನ್ನ ಹದಕ್ಕೆ ಬಂದಿದೆ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ನೀವು ಯಾವುದಾದ್ರೂ ಬೌಲಿಗೆ ಅಥವಾ ಏನಾದ್ರು ಮೌಲ್ಡ್ ಇಟ್ಕೊಂಡಿದ್ರೆ ಅದಕ್ಕೆ ಅದನ್ನು ಹಾಕ್ಕೋಬೋದು. ನೋಡ್ತಿರ್ಬೋದು, ನಾನು ಇಲ್ಲೊಂದು ಮೌಲ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು, ಅದು ಸೆಟ್ ಆಗಲಿಕ್ಕೆ. ಇಲ್ಲ ಅಂತಂದರೆ ಒಂದೇ ಸಲ ಬರಲ್ಲ ಅದು ಕಟ್ ಮಾಡಲಿಕ್ಕೆ. ಹಾಗಾಗಿ ಹಾಕ್ಕೊಂಡ್ಮೇಲೆ ಸೆಟ್ ಆಗಲಿಕ್ಕೆ ಅಂತಲೇ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಆ ತಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ. ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ನೀವು ಆ ಕಟ್ ಮಾಡ್ಕೊಂಡಿರೋ ಪೀಸಿಗೆ ಬೇಕಾದರೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ನಮ್ಮ ಮನೆಯಲ್ಲಿ ಯಾರೂ ಆ ಥರ ಇಷ್ಟಪಡಲ್ಲ, ಹಾಗಾಗಿ ಹಾಕಿಲ್ಲ ಕೋಕೋನಟ್ ಪೌಡ್ರನ್ನ. ನೀವು ಆ ಥರ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಸಾಫ್ಟಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ಕಟ್ ಮಾಡಿರ್ತಕ್ಕಂಥ ಪೀಸನ್ನು. ನನ್ನ ಚಾನಲ್ನ ಯಾರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.